ವೀಕ್ಷಕರೇ, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹುಣಸ್ಯಾಳ ಗ್ರಾಮದ ಹನುಮಂತಪ್ಪ ತಂದೆ ರುದ್ರಪ್ಪ ಹುಚ್ಚನೂರು ಇವರ ತೋಟದಲ್ಲಿದ್ದೇವೆ. ಇವರದ್ದು ಅತ್ಯುತ್ತ ಬೆಳೆಯನ್ನು ಬೆಳೆದು ತೋಟದಲ್ಲಿ ತಮ್ಮ ತೋಟದಾಗ ಏನೆಲ್ಲ ಬೆಳೆ ಬೆಳೆದು ಇವತ್ತು ಏನು ಬೆಳೆ ಬೆಳೆದಾರ ಅನ್ನೋದು ಅವ್ರ ತೋಟಕ್ಕೆ ಇದು ಮಾಡಿದ್ವಿ. ಅವ್ರು ಏನು ಮಾಹಿತಿ ಹೇಳ್ತಾರ ಅವ್ರ ಕಡೆಯಿಂದ ಈಗ ನಾವೇನೈತೆ ಆ ಮಾಹಿತಿನ ಅವ್ರ ಕಡೆಯಿಂದ ಕಲೆ ಹಾಕ್ತೀವಿ. ಅವ್ರು ಕೇಳಿದ್ರು ನನಗೆ. ವೀಕ್ಷಕರೇ, ನೀವೇನು ಬೆಳೆ ಬೆಳೆದಿರ್ತೀರಿ, ಏನು ಹಾಗಾಗಿ ಏನೇನು ರೀತಿ ಹೇಳ್ರಿ. ನಮಸ್ಕಾರ. ನಾವು ಈಗ ನೋಡ್ರಿ ಎಲ್ಲ ಬೆಳೆ ತರಕಾರಿ, ಟಮಾಟೊ, ಮಾವು, ಪೇರ್ಲ, ಅಲ್ಲಿಂದ ಬಾಳೆ, ಪಪ್ಪಾಯಿ ಇವನ್ನೆಲ್ಲ ಅನೇಕ ರೀತಿ ಮಾಡ್ಕೊಂತ ಬರಕತ್ತೀವಿ ಸರ್. ವರ್ಷದ ಪದ್ಧತಿ ನಾವು ಏನು ಮಾಡಕತ್ತೀವಿ ಎಲ್ಲವನ್ನು ನಾವು ಮಾಡಕತ್ತೀವಿ ರೀ. ಆ ನಂತರ ಮತ್ತು ಹಿಂಗಾಗಿ ನಮ್ಗೆ ಪ್ರಶಸ್ತಿ ಎಲ್ಲ ಇದು ಮಾಡಿದ್ರಿ, ನೋಡ್ಕೊಂಡು ಹೋಗಿ ವಿಸಿಟ್ ನೋಡ್ಕೊಂತ ಹೋದ್ರಿ. ನಾವು ವರ್ಷ ಏನು ಮಾಡ್ತೀವಿ ಅದನ್ನು ಮಾಡ್ಕೊಂತ ಹೊಂಟಿದ್ರಿ. ಹಂಗಾಗಿ ನಮಗೊಂದು ಪ್ರಶಸ್ತಿ ಕೊಟ್ಟು ಇದು ಮಾಡಿದ್ರಿ. ನಾವು ಮತ್ತು ವರ್ಷ ಪದ್ಧತಿ ಅಂದ್ರೆ ಈ ಪದ್ಧತಿ ಮಾಡ್ಕೊಂತ ಹೊಂಟೀವಿ. ಈಗ ಒಂದು 5 ಎಕರೆ ಪಪ್ಪಾಯಿ ಐತ್ರಿ, ಒಂದು 4 ಎಕರೆ ಸೌತೆಕಾಯಿ ಐತಿ, 1 ಎಕರೆ ಮೆಣಸಿನ್ಕಾಯಿ, ಒಂದು 1/4 ಎಕರೆ ಜೋಳ, ಮತ್ತು ಅಲ್ಲಿಂದ ಶೇಂಗಾ 1 ಎಕರೆ ಶೇಂಗಾ ರೀ. ಇವನ್ನೆಲ್ಲ ಮಾಡ್ಕೊಂತ ನಾವು ಹೊಂಟೀವಿ. ಈಗ ನಾವು 2016ರಿಂದ ಮೊದಲು ಸಜ್ಜಿ, ಗೋವಿನ ಜೋಳ ಇಂಥವೆಲ್ಲ ಹಾಕ್ತಿದ್ರಿ. ಒಂದು ತೋಟಗಾರಿಕೆ ಬೆಳೆ ಇಷ್ಟೆಲ್ಲ ಹೊಲ ನೀರಿದ್ರೆ ಒಂದು ತೋಟಗಾರಿಕೆ ಬೆಳೆ ಬರೋಣ ಅಂತಂದು ಒಂದಿಟ್ಟು ಪಪ್ಪಾಯಿ ಇಂಥವೆಲ್ಲ ಮಾಡ್ಕೊಂತ ಹೊಂಟೀವಿ. ಹಂಗಾಗಿ ಇದಾದ ಈಗ ಇವತ್ತು ನೀರಾವರಿ ನೀರಿಂದು ಹೆಂಗೆ? ನೀರೆಲ್ಲ ಡ್ರಿಪ್ಪಿ ಮುಖಾಂತರ ಸರ. ಎಲ್ಲ ಡ್ರಿಪ್ಪು ಹಾಕಿದ್ರೆ ಡ್ರಿಪ್ಪಿ ಮುಖಾಂತರ ಕೊಡೋದು. ಹೆಚ್ಚಾದು ಹೊಂಡಕ್ಕೆ ಬೀಳ್ತಾವೆ. ಹೊಂಡದ ನೀರು ಒಂದು ಮೋಟ್ರ್ ಹಚ್ಚಿ ಮತ್ತೆ ಸ್ಪ್ರಿಂಕ್ಲರ್ ಮುಖಾಂತರ ಎಸ್ತಾರೆ. ನೀವು ಬಂದಂಥ ಮಾಲ್ ಎಲ್ಲಿ? ನಾವು ಬಂದಂಥ ಮಾಲ್ ನೋಡ್ರಿ, ಇವು ತರಕಾರಿ ಇಲ್ಲೇ ಇವು ಲೋಕಲ್ ಚಿನ್ನೂರು, ಇಲ್ಕಲ್ಲು ಹಿಂಗೆ ಈ ಸೈಡ್ ಇವು ತೋಟಗಾರಿಕೆ ಬೆಳೆ ಹಣ್ಣು ಹಂಪಲು ಎಲ್ಲ ಬಂದ್ರೆ ಆ ಕಡೆ ಇಂದೂರು ಎಲ್ಲ ಏಜೆನ್ಸಿ ಇಲ್ಲೇ ಬರ್ತಾರೆ. ಎಲ್ಲ ಅವ್ರು ಇಲ್ಲೇ ತುಂಬಿಕೊಂಡು ಹೋಗಿ ಅವರು ಇದು ಇಂದೂರು, ದಿಲ್ಲಿ, ಕಲ್ಕತ್ತಾ ಆ ಕಡೆ ಕಳಿಸ್ತಾರೆ. ಇದನ್ನ ಮಾಡಿಂದ ನಿಮ್ಗೆ ಹೆಂಗೆ ಲಾಭ ಅನ್ಸುತ್ತೆ? ಆಗ ನಮಗೆ ಚಲೋ ಅನ್ಸೈತೆ ರೀ. ಹಿಂಗಾಗಿ ನಾವು 16ರಿಂದ ಬೆಳ್ಕೊಂತ ಬರೋಕಿದ್ದೀವಲ್ರಿ, ನಮಗೆಲ್ಲ ಚಲೋ ಅನ್ಸೈತೆ. ಆ ನಂತರ ನಾವು ಆಗ ಮಾಡ್ಕೊಂತ ಹೊಂಟು ಬಿಟ್ಟೇವ್ರಿ. ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಲಾಭ ತೆಗಿತೀರಿ? ನಮ್ಗೊಂದು ವರ್ಷಕ್ಕೆ ನೋಡ್ರಿ 1 ಎಕರೆಕ್ಕೆ ಅಂತ ಎಲ್ಲಂದ್ರೆ ಇವು ತೋಟಗಾರಿಕೆ ಬೆಳೆ ಒಳ್ಳೆ ರೇಟ್ ಸಿಕ್ಕರೆ 1 ಎಕರೆಕ್ಕೆ 2-2.5 3 ಲಕ್ಷ ಆದಾಯ ತೆಗಿತೀವಿ. ಹಂಗಾಗಿ ಮತ್ತು ತರಕಾರಿ ಬೆಳೆ ಅವು ಕರೆಕ್ಟ್ ರೇಟ್ ಸಿಕ್ಕರೆ 1 ಎಕರೆಕ್ಕೆ ಲಕ್ಷನ ಆಗ್ಬೋದು, ರೇಟ್ ಸಿಕ್ಕರೆ 2 ಲಕ್ಷನ ಆಗ್ಬೋದು ರೀ. ಅಂದ್ರೆ 1 ಎಕರೆಗೆ ಖರ್ಚು ಏನು ಬರ್ತದೆ? 1 ಎಕರೆಕ್ಕೆ ಇವು ತೋಟಗಾರಿಕೆ ಬೆಳೆ ಪಪ್ಪಾಯಿ ಹಿಂಗಾದ್ರೆ 1 ಎಕರೆಕ್ಕೆ ಒಂದು 50,000 45,000 ಖರ್ಚು ಬರ್ತೀರಿ 1 ಎಕರೆಕ್ಕೆ. ಅದರಿಂದ ಒಳ್ಳೆ ರೇಟ್ ಸಿಕ್ಕರೆ 1-1.5-2 ಲಕ್ಷ ಆದಾಯ ಸಿಗುತ್ತೆ. ಇನ್ನೊಂದು ಚೂರು ಒಳ್ಳೆ ಒಂಚೂರು ರೇಟ್ ಜಾಸ್ತಿ ಆದ್ರೆ ಇನ್ನೂ ಜಾಸ್ತಿನ ಆಗ್ಬೋದು ರೀ. ಹೌದು ರೀ. ಈಗ ನೀವು ಅಷ್ಟೇ ಬೆಳೆದ್ರೆ ಬೇರೆ ರೈತರು ಇರ್ಬೇಕು? ಬೇರೆದವ್ರಿಗೆ ಇಲ್ಲೇ ಒಂದು ಅಕ್ಕಪಕ್ಕದವ್ರಿಗೆ ಒಂದಿಬ್ಬರು ಮಾಡ್ಯಾರ. ಅವ್ರಿಗೆ ನಾವು ಹೇಳಿದ್ವಿ ಈ ಥರ ಮಾಡ್ರಿ ಅಂತಂದು. ಅವರು ಈ ಸಲ ಮಾಡ್ಯಾರ. ಅವ್ರಿಗೆ ಮತ್ತೆ ಒಳ್ಳೇದಾತಂದ್ರೆ ಅವರು ಮತ್ತೆ ಮಾಡ್ಕೊಂತ ಮತ್ತೆ ಅವ್ರಿಂದ ಹೋಗ್ತಾರೆ ಸರ್. ನಾವು ಹೇಳಿವ್ರಿ ಎಲ್ಲ, ಮತ್ತು ನಮ್ಗೆ ಇಲ್ಲಿ ಬರ್ತಾರ ಈ ಥರ ಮಾಡ್ರಪ್ಪ ನಾವು ಹಿಂಗೆ ಮಾಡ್ಕೊಂತ ಹೊಂಟೀವಿ ಅಂತ ಹೇಳ್ಯಾರ. ಹಂಗೆ ಮಾಡ್ಕೊಂತ ಹೊಂಟಾರೆ. ನಮ್ಮ ಹೆಸರು ಹನುಮಂತಪ್ಪ ರುದ್ರಪ್ಪ ಹುಚ್ಚನೂರು, ಸಾಕಿನ ಹುಣಸ್ಯಾಳ, ಯಲಬುರ್ಗಾ ತಾಲೂಕು. ವೀಕ್ಷಕರೇ, ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಹುಣಸ್ಯಾಳ ಗ್ರಾಮ ಅಂತೇಳಿ ಹನುಮಂತಪ್ಪ ಅದ್ಭುತವಾಗಿ ಬೆಳೆ ಬೆಳೆದಿದ್ದನ್ನು ಹೇಳಿದರು. ಒಳ್ಳೆ ಮಾರ್ಕೆಟೂ ಐತಿ, ಒಳ್ಳೆ ಬೆಳೆನೂ ಐತಿ. ಅದಕ್ಕೆ ನಮ್ಮ ಬೆಳೆದಂಥ ಬೆಳೆಗೆ ಅತ್ಯುತ್ತಮವಂಥ ಫಲನೂ ನಮ್ಗೆ ಸಿಕ್ಕೈತಿ. ಇವತ್ತು ಕನ್ನಡ ಇವತ್ತು ಚಾನಲ್ನಿಂದ ಇವತ್ತು ನಮಗೆ ಪ್ರಶಸ್ತಿ ನೀಡಿದರು. ವಿಜಯ ಕರ್ನಾಟಕದಿಂದನೂ ಪ್ರಶಸ್ತಿ ನೀಡಿದರು. ಇವತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲೇನು ಪ್ರಶಸ್ತಿ ನೀಡಿದರು. ಈಗ ನಾವೇನು ಪ್ರಶಸ್ತಿ ಅಂತ ನಾನು ಇದಕ್ಕೆ ಮನಸ್ಸು ಮಾಡಿಲ್ಲ. ನಾನು ಏನು ದುಡಿಮೆಯನ್ನು ನನ್ನ ವೃತ್ತಿಯನ್ನು ನಾನು ವೃತ್ತಿಯಲ್ಲಿ ಹೊಂಟಿದ್ದೆ. ಅದೇನು ಒಂದು ಅಧಿಕಾರಿಗಳು, ಒಂದು ಕೃಷಿ ಇಲಾಖೆ ಅಧಿಕಾರಿಗಳನ್ನು ಗುರ್ತಿಸಿ ನನಗೆ ಏನು ಮುಂದಿನ ಹೆಚ್ಚಿನ ರೀತಿಯಲ್ಲಿ ಬೆಳೆ ಬೆಳೆಯೋಕೆ ಒಂದು ಮಾರ್ಕೆಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾರಂದು ಹನುಮಂತಪ್ಪ ಅವರು ಇವತ್ತು ತಮ್ಮ ಇದನ್ನು ಅನಿಸಿಕೆಗಳನ್ನು ಈ ಮೂಲಕ ನಮ್ಗೆ ಎಜೆ ನ್ಯೂಸ್ ಚಾನಲ್ ಮುಖಾಂತರ ಇವರು ನಮ್ಗೆ ಹೇಳಿದ್ದಾರೆ. ಧನ್ಯವಾದಗಳು.